ಏನು ಶ್ರೀ ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ನೇರವಾಗಿ ಹಣ ದುರ್ಬಳಕೆ ಆಗಿರೋದು ಸರ್ಕಾರನೇ ಒಪ್ಕೊಂಡಿದೆ. ಒಪ್ಕೊಂಡಿದ್ಮೇಲೆ ಹೇಗೆ ಎಲ್ಲಿ ದುರ್ಬಳಕೆ ಆಗುತ್ತೆ ಅನ್ನೋದನ್ನ ಸರ್ಕಾರ ಉತ್ತರ ಕೊಡಬೇಕು. ಈ ಮನಿ ಲಾಂಡ್ರಿಂಗ್ ಆಗಿದೆ, ಈ ಸರ್ಕಾರದ ಖಾತೆಯಿಂದ ಬೇರೆ ಬೇರೆಯವ್ರಿಗೆ ಹೋಗಿದೆ, ಅದು ಹಿಂದೆ ಪಡಿತಿದ್ದೀನಿ ಅಂತ ಸರ್ಕಾರನೇ ಒಪ್ಕೊಂಡಿದೆ. ಹಾಗಾಗಿ ಇದಕ್ಕೆ ಉತ್ತರ ಕೊಡಬೇಕು. ಇದು ಇಡಿ ಅಡಿಯಲ್ಲಿ ಬರುತ್ತಾ, ಇದು CBI ಅಡಿಯಲ್ಲಿ ಬರುತ್ತಾ ಅಂತ ಸರ್ಕಾರ ಉತ್ತರ ಕೊಡಬೇಕು. ಯಾಕಂದ್ರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಲ್ಲಿ ಈ ರೀತಿ ಬೇರೆ ಬೇರೆ ಪ್ರತ್ಯೇಕ ಫೇಕ್ ಖಾತೆಗಳನ್ನ ತೆರೆಯುವಂತದ್ದಾಗಿದೆ ಅಂತ ಸರ್ಕಾರನೇ ಒಪ್ಕೊಂಡಿದೆ. ಒಪ್ಕೊಂಡಾಗ ಇದು ಯಾರು ತನಿಖೆ ಮಾಡಬೇಕಾಗಿದೆ? CBI-ನ, SIT-ನ? ಸರ್ಕಾರ ಉತ್ತರ ಕೊಡಬೇಕು. ಈ ರೀತಿ ಹಣ ದುರ್ಬಳಕೆ ಆಗಿರೋದು ಸರ್ಕಾರನ ಒಪ್ಕೊಂಡಿದೆ. ಇದನ್ನ ಇಡಿ ತನಿಖೆ ಮಾಡ್ಬೇಕಾ, ಇನ್ಯಾರು ಮಾಡಬೇಕು? ಒಟ್ಟಾರೆ ಇವೆಲ್ಲವೂ ನಡೆದಿರುವಂತದ್ದು ಮುಖ್ಯಮಂತ್ರಿಗಳ ಸಹಮತ ಮತ್ತು ಅವರ ತಿಳುವಳಿಕೆ ಇಲ್ಲದೆ ಇದು ನಡೀಲಿಕ್ಕೆ ಸಾಧ್ಯನಾ? ಯಾವುದೇ ಹಣ ವರ್ಗಾವಣೆ ಆಗ್ಬೇಕು, ಈ ರೀತಿ ದೊಡ್ಡ ಮೊತ್ತದ ಹಣ ವರ್ಗಾವಣೆ ಆಗ್ಬೇಕು ಅಂದ್ರೆ ಮುಖ್ಯಮಂತ್ರಿಗಳ ಗಮನಕ್ಕೆ ಬರ್ದೇನೆ ಇದು ಆಗ್ಲಿಕ್ಕೆ ಸಾಧ್ಯನಾ? ಮುಖ್ಯಮಂತ್ರಿಗಳೇ ಉತ್ತರ ಕೊಡಬೇಕು. ಸೊ ಎಲ್ಲರೂ ಒಟ್ಟಾರೆ ಇವೆಲ್ಲವೂ ಇನ್ವಾಲ್ವ್ಮೆಂಟ್. ಕಾಂಗ್ರೆಸ್ ಪಕ್ಷನು ಈ ಲೋಕಸಭಾ ಚುನಾವಣೆಯಲ್ಲಿ ದುರ್ಬಳಕೆ ಮಾಡ್ಕೊಂಡಿದ್ದಾರೆ, ಹಣ ಬಳಕೆ ಮಾಡಿದ್ದಾರೆ, ಈ ಹಣವನ್ನೇ ಬಳಕೆ ಮಾಡಿದ್ದಾರೆ ಅಂತಿದೆ. ಇದಕ್ಕೂ ಉತ್ತರ ಕೊಡಿ. ಸೊ ಒಟ್ಟಾರೆ ಎಲ್ಲ ಪ್ರಶ್ನೆಗೂ ಇನ್ನೂ ಹೆಚ್ಚೆಚ್ಚು ಪ್ರಶ್ನೆಗಳಿದೆ. ಈಗಿಷ್ಟು ಪ್ರಾರಂಭದಲ್ಲಿ ಇಷ್ಟು ಪ್ರಶ್ನೆಗೆ ಉತ್ತರ ಕೊಡಿ, ಬೇರೆ ಇನ್ನ ಪ್ರಶ್ನೆ ಕೇಳೋಣ. ಏನು ಶ್ರೀ ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ನೇರವಾಗಿ ಹಣ ದುರ್ಬಳಕೆ ಆಗಿರೋದು ಸರ್ಕಾರನೇ ಒಪ್ಕೊಂಡಿದೆ. ಒಪ್ಕೊಂಡಿದ್ಮೇಲೆ ಹೇಗೆ ಎಲ್ಲಿ ದುರ್ಬಳಕೆ ಆಗುತ್ತೆ ಅನ್ನೋದನ್ನ ಸರ್ಕಾರ ಉತ್ತರ ಕೊಡಬೇಕು. ಈ ಮನಿ ಲಾಂಡ್ರಿಂಗ್ ಆಗಿದೆ, ಈ ಸರ್ಕಾರದ ಖಾತೆಯಿಂದ ಬೇರೆ ಬೇರೆಯವ್ರಿಗೆ ಹೋಗಿದೆ, ಅದು ಹಿಂದೆ ಪಡಿತಿದ್ದೀನಿ ಅಂತ ಸರ್ಕಾರನೇ ಒಪ್ಕೊಂಡಿದೆ. ಹಾಗಾಗಿ ಇದಕ್ಕೆ ಉತ್ತರ ಕೊಡಬೇಕು. ಇದು ಇಡಿ ಅಡಿಯಲ್ಲಿ ಬರುತ್ತಾ, ಇದು CBI ಅಡಿಯಲ್ಲಿ ಬರುತ್ತಾ ಅಂತ ಸರ್ಕಾರ ಉತ್ತರ ಕೊಡಬೇಕು. ಯಾಕಂದ್ರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಲ್ಲಿ ಈ ರೀತಿ ಬೇರೆ ಬೇರೆ ಪ್ರತ್ಯೇಕ ಫೇಕ್ ಖಾತೆಗಳನ್ನ ತೆರೆಯುವಂತದ್ದಾಗಿದೆ ಅಂತ ಸರ್ಕಾರನೇ ಒಪ್ಕೊಂಡಿದೆ. ಒಪ್ಕೊಂಡಾಗ ಇದು ಯಾರು ತನಿಖೆ ಮಾಡಬೇಕಾಗಿದೆ? CBI-ನ, SIT-ನ? ಸರ್ಕಾರ ಉತ್ತರ ಕೊಡಬೇಕು. ಈ ರೀತಿ ಹಣ ದುರ್ಬಳಕೆ ಆಗಿರೋದು ಸರ್ಕಾರನ ಒಪ್ಕೊಂಡಿದೆ. ಇದನ್ನ ಇಡಿ ತನಿಖೆ ಮಾಡ್ಬೇಕಾ, ಇನ್ಯಾರು ಮಾಡಬೇಕು? ಒಟ್ಟಾರೆ ಇವೆಲ್ಲವೂ ನಡೆದಿರುವಂತದ್ದು ಮುಖ್ಯಮಂತ್ರಿಗಳ ಸಹಮತ ಮತ್ತು ಅವರ ತಿಳುವಳಿಕೆ ಇಲ್ಲದೆ ಇದು ನಡೀಲಿಕ್ಕೆ ಸಾಧ್ಯನಾ? ಯಾವುದೇ ಹಣ ವರ್ಗಾವಣೆ ಆಗ್ಬೇಕು, ಈ ರೀತಿ ದೊಡ್ಡ ಮೊತ್ತದ ಹಣ ವರ್ಗಾವಣೆ ಆಗ್ಬೇಕು ಅಂದ್ರೆ ಮುಖ್ಯಮಂತ್ರಿಗಳ ಗಮನಕ್ಕೆ ಬರ್ದೇನೆ ಇದು ಆಗ್ಲಿಕ್ಕೆ ಸಾಧ್ಯನಾ? ಮುಖ್ಯಮಂತ್ರಿಗಳೇ ಉತ್ತರ ಕೊಡಬೇಕು. ಸೊ ಎಲ್ಲರೂ ಒಟ್ಟಾರೆ ಇವೆಲ್ಲವೂ ಇನ್ವಾಲ್ವ್ಮೆಂಟ್. ಕಾಂಗ್ರೆಸ್ ಪಕ್ಷನು ಈ ಲೋಕಸಭಾ ಚುನಾವಣೆಯಲ್ಲಿ ದುರ್ಬಳಕೆ ಮಾಡ್ಕೊಂಡಿದ್ದಾರೆ, ಹಣ ಬಳಕೆ ಮಾಡಿದ್ದಾರೆ, ಈ ಹಣವನ್ನೇ ಬಳಕೆ ಮಾಡಿದ್ದಾರೆ ಅಂತಿದೆ. ಇದಕ್ಕೂ ಉತ್ತರ ಕೊಡಿ. ಸೊ ಒಟ್ಟಾರೆ ಎಲ್ಲ ಪ್ರಶ್ನೆಗೂ ಇನ್ನೂ ಹೆಚ್ಚೆಚ್ಚು ಪ್ರಶ್ನೆಗಳಿದೆ. ಈಗಿಷ್ಟು ಪ್ರಾರಂಭದಲ್ಲಿ ಇಷ್ಟು ಪ್ರಶ್ನೆಗೆ ಉತ್ತರ ಕೊಡಿ, ಬೇರೆ ಇನ್ನ ಪ್ರಶ್ನೆ ಕೇಳೋಣ.